ಅಬಾರ್ಷನ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಗಂಭೀರ ಆರೋಪ ಏನು ಕೇಳಿ ಬಂದಿತ್ತು. ಖಾಸಗಿ ವಿಡಿಯೋವನ್ನು ಬಳಸಿ ಪತಿಯಿಂದಲೇ ಪತ್ನಿಗೆ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ. ಮದುವೆಯಾದ 2 ತಿಂಗಳಿಗೆ ಗಂಡನ ವಿರುದ್ಧ ಪತ್ನಿ ಆರೋಪ ಮಾಡಿತ್ತು. ಗಂಡ ಹೆಂಡತಿ ನಡುವಿನ ಖಾಸಗಿ ವಿಡಿಯೋವನ್ನು ಚಿತ್ರಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ರು. ರಹಸ್ಯವಾಗಿ ವಿಡಿಯೋ ಚಿತ್ರೀಕರಿಸಿಕೊಂಡು ವೈದ್ಯ ಪತ್ನಿಗೆ ಕಿರುಕುಳ ಕೊಡ್ತಾ ಇದ್ರು ಅನ್ನೋದು ಆರೋಪ. ಮೈಸೂರಿನ ಸರಸ್ವತಿಪುರಂ ಪೊಲೀಸ್ ಠಾಣೆಗೆ ಪತ್ನಿ ದೂರು ಕೊಟ್ಟಿದ್ದಾರೆ. ಎಫ್ಐಆರ್ ದಾಖಲಾಗ್ತಿದ್ದ ಹಾಗೆ ಗಂಡ, ಅತ್ತೆ, ಮಾವ ಎಲ್ಲ ಎಸ್ಕೇಪ್ ಆಗಿದ್ದಾರೆ. ಖಾಸಗಿ ವಿಡಿಯೋ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅಂತ ಈಗ ಪತ್ನಿ ಆರೋಪಿಸಿರೋದು. ಪೊಲೀಸ್ ಠಾಣೆಯಲ್ಲಿ ರಾಜಿ ಮಾಡ್ಕೊಳ್ಳೋಣ ಅಂತಲೂ ಕೂಡ ಸಬೂಬ್ ಹೇಳಿದ್ರಂತೆ. ಠಾಣೆಗೆ 250 ಗ್ರಾಂ ಚಿನ್ನ ತರ್ತೀನಿ, ಕಂಪ್ಲೇಂಟ್ ವಾಪಸ್ ತಗೋ ಅಂತೆಲ್ಲ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಆದರೆ ಚಿನ್ನ ಹಣ ಏನು ಬೇಡ, ವಿಡಿಯೋ ಡಿಲೀಟ್ ಮಾಡಿಸಿ ಅಂತ ವೈದ್ಯ ಹೇಳ್ತಾ ಇದ್ದಾರೆ. ವೈದ್ಯೆಯ ಖಾಸಗಿ ಫೋಟೋಗಳು, ವಿಡಿಯೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರಂತೆ ಪತಿ ಮತ್ತು ಆತನ ಮನೆಯವರು. ಫೋಟೋ ವಿಡಿಯೋಗಳನ್ನು ವೈರಲ್ ಮಾಡ್ತೀನಿ ಅನ್ನೋದು ಗಂಡ ಹೆಂಡತಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ಸೋಷಿಯಲ್ ಮೀಡಿಯಾಗಳಲ್ಲಿ ನಿನ್ನ ಖಾಸಗಿ ಫೋಟೋ ಮತ್ತು ವಿಡಿಯೋಸ್ಗಳನ್ನು ಹರಿಬಿಡ್ತೀನಿ ಅಂತ. ಹೀಗಾಗಿ ನಮಗೆ ಚಿನ್ನ ಅಥವಾ ದುಡ್ಡು ಅದೆಲ್ಲ ವಾಪಸ್ ಇಸ್ಕೊಳ್ಳೋದು ಬೇರೆ ವಿಚಾರ, ಆದರೆ ಈ ಫೋಟೋ ವಿಡಿಯೋಗಳನ್ನು ಮೊದಲು ಡಿಲೀಟ್ ಮಾಡಿಸಿ ಅಂತ ಹೇಳಿ ಆ ವೈದ್ಯೆ ಪತ್ನಿ ಕೇಳ್ಕೊಂಡಿದ್ದಾರೆ. ಇದು ಈ ಪ್ರಕರಣಕ್ಕೆ ಸಿಗ್ತಾ ಇರುವಂಥ ಟ್ವಿಸ್ಟ್. ಇಲ್ಲಿವರೆಗೂ ವರದಕ್ಷಿಣೆ, ಕಿರುಕುಳ, ಮದುವೆಯಾಗಿ ಕೇವಲ 1 ತಿಂಗಳ ನಂತರ ಹಣಕ್ಕಾಗಿ ಪೀಡಿಸೋದಕ್ಕೆ ಶುರು ಮಾಡಿದ್ರು, ಆಕೆಯ ಮೇಲೆ ಹಲ್ಲೆ ನಡೆಸಲಾಯಿತು ಅನ್ನುವಂಥ ಆರೋಪಗಳಿತ್ತು. ಆದರೆ ಈಗ FIR ದಾಖಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಮೈಸೂರಿನ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ಈಗ ವೈದ್ಯ ಕೇಸಲ್ಲಿ ಆಕೆ ಹೇಳಿಕೆ ನಂತರ ಟ್ವಿಸ್ಟ್ ಸಿಕ್ಕಿರೋದು, ಸದ್ಯದ ಆರೋಪ ಏನು? ವಿಜಯ್, ಪ್ರಮುಖವಾಗಿ ಗಂಡ ಹೆಂಡತಿಯ ಸಂಬಂಧ ಅಂತ ಅನ್ನೋದು ಪವಿತ್ರವಾದ ಬಂಧ ಅಂತ ಅಂತಾರೆ. ಆದ್ರೆ ಇಲ್ಲಿ ಮಾಡಿರೋದು ಮಾತ್ರ ಈ ಗಂಡ ನಿಜಕ್ಕೂ ಕೆಟ್ಟ ಕೃತ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ತನ್ನ ಹೆಂಡತಿಯ ಜೊತೆ ಸಲುಗೆಯಿಂದ ಇರುವಂತಹ ಒಂದಷ್ಟು ವಿಡಿಯೋಗಳನ್ನ ಮತ್ತೆ ಆ ಹೆಂಡತಿಯ ಫೋಟೋಗಳನ್ನ, ಅಂದ್ರೆ ನ್ಯೂಡ್ ಫೋಟೋಸ್ ಗಳನ್ನ ತೆಗೆದಿಟ್ಕೊಂಡು ತನ್ನ ಫೋನ್ ನಲ್ಲಿ ಇಟ್ಕೊಂಡು ಬ್ಲಾಕ್ ಮೇಲ್ ಅನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾನೆ. KR ನಗರದ ಮಹಾದೇವ್ ಅವರ ಪುತ್ರಿ ನವ್ಯ, ಅಂದ್ರೆ ಈಕೆ ವೃತ್ತಿಯಲ್ಲಿ ಡಾಕ್ಟರ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ KR ಪೇಟೆಯ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ. ಆ ವೈದ್ಯೆ 2 ತಿಂಗಳ ಹಿಂದಷ್ಟೇ ಅಭಿಷೇಕನ್ನ ಮದುವೆ ಆಗಿದ್ದಾಳೆ. ಆ ಗಂಡ 1 ವಾರಗಳಷ್ಟೇ ಕಾಲ ಆಕೆಯನ್ನ ಚೆನ್ನಾಗಿ ನೋಡ್ಕೊಂಡು ನಂತರ ಕಿರುಕುಳವನ್ನ ನೀಡ್ಲಿಕ್ಕೆ ಶುರು ಮಾಡಿದ್ದಾನೆ. ಸದ್ಯ ಆಕೆಗೆ ಅಬಾರ್ಷನ್ ಅನ್ನ ಮಾಡ್ತಿರೋ ಆರೋಪದ ಜೊತೆಗೆ ಈಗ ಆಕೆಯ ಪ್ರೈವೇಟ್ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದ ಅಂತ ಹೇಳಿ ಖುದ್ದು ಈಗ ನವ್ಯ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ನನಗೆ ಚಿನ್ನಾಭರಣ ಆಗ್ಬೋದು, ದುಡ್ಡಾಗ್ಬೋದು, ವರದಕ್ಷಿಣೆ ಅಂತ ನೀಡಿರುವಂತಹ ಹಣ ಆಗ್ಬೋದು, ಯಾವ್ದು ಕೂಡ ಬೇಡ, ನನಗೆ ಆತನ ಮೊಬೈಲ್ ನಲ್ಲಿ ಇರುವಂತಹ ನನ್ನ ಪ್ರೈವೇಟ್ ವಿಡಿಯೋಗಳು ಬೇಕು. ಯಾಕಂದ್ರೆ ಅದನ್ನ ಇಟ್ಕೊಂಡು ಆತ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ದಾನೆ. ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಮುಖವನ್ನ ಬ್ಲರ್ ಮಾಡಿ ನೀನು ಬೇರೊಬ್ಬರ ಜೊತೆ ಇದ್ದೀಯಾ ಅನ್ನೋದನ್ನ ಬಿಂಬಿಸಿ ನಾನು ಆ ವಿಡಿಯೋವನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕ್ತಿದ್ದಾನೆ. ನನಗೆ ನಿಜಕ್ಕೂ ಆತಂಕ ಇದೆ. ಜೊತೆಗೆ ನಾನು ಇದನ್ನ ಪರಿಪರಿಯಾಗಿ ಕೇಳಿದಾಗ ಕೊಲೆ ಮಾಡುವ ಬೆದರಿಕೆಯನ್ನು ಕೂಡ ಆತ ಒಡ್ಡಿದ್ದಾನೆ. ಹಾಗಾಗಿ ನನಗೆ ದಯಮಾಡಿ ಆ ವಿಡಿಯೋವನ್ನ ಡಿಲೀಟ್ ಮಾಡಿಸ್ಕೊಡಿ ಅಥವಾ ವಿಡಿಯೋವನ್ನ ಕೊಡಿಸಿಕೊಡಿ ಅಂತ ಹೇಳಿ ಆಕೆ ಈಗ ಪರಿಪರಿಯಾಗಿ ಬೇಡುವಂತ ಕೆಲಸಕ್ಕೆ ಮುಂದಾಗಿದ್ದಾಳೆ. ಇನ್ನು ಪ್ರಕರಣ ದಾಖಲಾಗ್ತದಂತೆ ಅಭಿಷೇಕ್ ಆದಿಯಾಗಿ ಅವರ ತಂದೆ, ಅವರ ತಾಯಿ ಮತ್ತೆ ಆಪರೇಷನ್ ಮಾಡಿದಂತಹ ವೈದ್ಯ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಖಾಸಗಿ ಆಸ್ಪತ್ರೆ, ಇಷ್ಟು ಮಂದಿ ಕೂಡ ಈಗ ನಾಪತ್ತೆಯಾಗಿದ್ದಾರೆ. ಎಲ್ಲರನ್ನ ಸೆರೆ ಹಿಡಿಯಲಿಕ್ಕೆ ಈಗ ಪೊಲೀಸರು ಕೂಡ ಮುಂದಾಗ್ತಿದ್ದಾರೆ. ವಿಜಯ್, ಥ್ಯಾಂಕ್ ಯು ರವಿ. ಸೊ ಇದು ಪತ್ನಿ ವೈದ್ಯೆ ಸದ್ಯ ಪೊಲೀಸರ ಬಳಿ ಕೇಳ್ಕೊಂಡಿರೋದು. ಹಣ, ಚಿನ್ನ ಅದೆಲ್ಲ ಮುಖ್ಯ ಅಲ್ಲ, ಆದರೆ ಅದೆಲ್ಲದಕ್ಕೂ ಮೀರಿ ತನ್ನ ಪತಿ ನೀಚ ಕೃತ್ಯ ಮಾಡಿದ್ದಾನೆ. ಪತ್ನಿಯ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನು ಮಾಡಿಟ್ಕೊಂಡು ಸ್ವಂತ ಪತ್ನಿಯನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಅದನ್ನು ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತೀನಿ, ನೀನು ಮತ್ತೊಬ್ಬನ ಜೊತೆ ಇರೋ ಹಾಗೆ ಅದನ್ನು ಪೋರ್ಟ್ರೇಟ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಿನ್ನ ಖಾಸಗಿ ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನು ಹರಿಬಿಡ್ತೀನಿ ಅಂಥೇಳಿ ಬೆದರಿಕೆ ಹಾಕಿದ್ದಾನೆ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಹೀಗಾಗಿ ನನಗೆ ಈ ಹಣ, ಚಿನ್ನ ಇದು ಯಾವುದು ಮುಖ್ಯ ಅಲ್ಲ, ಆ ಫೋಟೋ ವಿಡಿಯೋಗಳನ್ನು ಡಿಲೀಟ್ ಮಾಡಿಸಿ ದಯವಿಟ್ಟು ಅಂತ ಹೇಳಿ ಆ ವೈದ್ಯ ಪೊಲೀಸರ ಬಳಿ ಕೇಳ್ಕೊಂಡಿದ್ದಾರೆ.